Good morning, students. Again, I am discussing the topic on statistical quality control for BBS students of 6th semester. Techniques for Business Decision 2, 6th semester. This topic includes the practical problems on statistical quality control chart based on mean chart and range chart. Again, in this session, I am already discussing in the last session the problems on mean chart as well as ರೇಂಜ್ ಚಾರ್ಟನ್ನು ಲಾಸ್ಟ್ ಸೆಷನ್ಸಲ್ಲಿ ಅಥವಾ ಸೆಷನ್ ನಂಬರ್ 42ನಲ್ಲಿ ಮತ್ತೆ ಡಿಸ್ಕಸ್ ಮಾಡಿದ್ದೇವೆ. ಅದನ್ನೇ ಮತ್ತೆ ಅದರ ಕಂಟಿನ್ಯೂಯೇಷನ್ಸನ್ನು ಕೆಲವು ಪ್ರಾಬ್ಲಮ್ಸನ್ನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಡಿಸ್ಕಸ್ ಮಾಡುವಾಗ ಅಗೇನ್ ಇಲ್ಲಿ ಇನ್ಫಾರ್ಮೇಷನ್ ಪ್ರಕಾರ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಚಾರ್ಟ್ ಬೇಸ್ಡ್ ಆನ್ ಮೀನ್ ಚಾರ್ಟ್ ಆ್ಯಂಡ್ ರೇಂಜ್ ಚಾರ್ಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್. This concept helps the students to be familiarized with the terms practical problems on statistical quality control based on mean chart as well as range chart. This helps the students to understand the concept of statistical quality control. ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ನಿನ್ನೆ ಸೆಷನ್ಸಲ್ಲಿ ಅಥವಾ ಲಾಸ್ಟ್ ಸೆಷನ್ಸಲ್ಲಿ ಹೇಳಿದ್ದೇವೆ. ಸೆಷನ್ ನಂಬರ್ 41ನಲ್ಲಿ ಅಥವಾ 40ನಲ್ಲಿ ಹೇಳಿದ್ದೇವೆ. ಅಲ್ಲಿ ಮೀನ್ ಚಾರ್ಟ್ ಆಗಲಿ ಅಥವಾ ರೇಂಜ್ ಚಾರ್ಟ್ ಆಗಲಿ ವಿತಿನ್ ದ ಕಂಟ್ರೋಲ್ ಲಿಮಿಟ್, ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ ನಡುವೆ ಬರಬೇಕು. ಹಾಗಿದ್ರೆ ಮಾತ್ರ ನಮಗೆ ಆ ವಿತಿನ್ ದ ಕಂಟ್ರೋಲ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತೇಳಿ ಟ್ರೀಟ್ಮೆಂಟನ್ನು ಮಾಡ್ತಾರೆ. ದೆನ್ ಸೆಷನ್ ಔಟ್ಕಮ್. ಬೈ ದ ಎಂಡ್ ಆಫ್ ದಿಸ್ ಸೆಷನ್ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಚಾರ್ಟ್ ಬೇಸ್ಡ್ ಆನ್ ಮೀನ್ ಆ್ಯಂಡ್ ರೇಂಜ್. ಅಲ್ಲಿ ಮೀನ್ ಮತ್ತು ರೇಂಜನ್ನು ನೋಡಿಕೊಂಡು ನಾವಲ್ಲಿ ಡಿಸ್ಕಷನನ್ನು ಮಾಡ್ತಾ ಹೋಗ್ತೇವೆ. ಈಗ 3 ಪ್ರಾಬ್ಲಮ್ಸನ್ನು ನೋಡ್ತಾ ಬರುವ. ಇಲ್ಲಿ ಒಂದು ವರ್ಕಿಂಗ್ ಪ್ರಾಬ್ಲಮ್ಸನ್ನು ತೆಗೆದುಕೊಳ್ಳುವ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಸ್ಯಾಂಪಲ್ ಮೀನ್. ನಿಮಗೆ ಲಾಸ್ಟ್ ಕೇಸಸಲ್ಲಿ ಅಥವಾ ಲಾಸ್ಟ್ ಸೆಷನಲ್ಲಿ ನಾನು ಎಕ್ಸ್ ಬಾರನ್ನು ಅಸೈನ್ಮೆಂಟನ್ನು ಮಾಡ್ಕೊಂಡಿದ್ವಿ. ಆದರೆ ಇಲ್ಲೇನು ಮಾಡ್ತೇವೆ ಅಂದರೆ ಎಕ್ಸ್ ಬಾರನ್ನು ಅವರೇ ಕೊಟ್ಟಿದ್ದಾರೆ. ನಥಿಂಗ್ ಬಟ್ ಮೀನನ್ನು ಅವರೇ ಕೊಟ್ಟಿದ್ದಾರೆ ಆ್ಯಂಡ್ ರೇಂಜ್ ಕೂಡ ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ, ಎಕ್ಸ್ ಬಾರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್ ಡಿವೈಡ್ ಬೈ ಎನ್ ನಂಬರ್ ಆಫ್ ಐಟಮ್ಸಿಂದ ಡಿವೈಡ್ ಮಾಡಿದಾಗ ನಮಗೆ ಏನು ಸಿಗ್ತಾಯಿತ್ತು, ಎಕ್ಸ್ ಬಾರ್ ಸಿಗ್ತಾಯಿತ್ತು. ಸೊ ಆದರೆ ಈ ಪ್ರಾಬ್ಲಮ್ಸಲ್ಲಿ ಎಕ್ಸ್ ಬಾರನ್ನು ಅವರೇ ಕೊಟ್ಟಿದ್ದಾರೆ, ಅದರ ಜೊತೆಗೆ ರೇಂಜನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ದೆನ್ ಸ್ಯಾಂಪಲ್ ಸೈಜ್ 5 ಈಚ್ ಅಂತ ಕೊಟ್ಟಿದ್ದಾರೆ. ಸ್ಯಾಂಪಲ್ ಸೈಜ್ ಅಂದರೆ ಎನ್, ನಥಿಂಗ್ ಬಟ್ ಎನ್ 5 ಈಚ್ ಕೊಟ್ಟಿದ್ದಾರೆ. ಡ್ರಾ ಮೀನ್ ಆ್ಯಂಡ್ ರೇಂಜ್ ಚಾರ್ಟ್ ಆ್ಯಂಡ್ ಕಮೆಂಟ್ ಆನ್ ದ ಸ್ಟೇಟ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ದಾರೆ. ಸ್ಯಾಂಪಲ್ ನಂಬರ್ 1 to 10 ಇದೆ. ಇಲ್ಲಿ 1 2 3 4 ಅಂತ ಹೇಳಿದ್ರು 10 ತನಕ ಇದೆ. ಎಕ್ಸ್ ಬಾರ್ ಕೂಡ ಅಲ್ಲೇ ಅವರೇ ಕೊಟ್ಟಿದ್ದಾರೆ. 43 49 37 44 45 37 51 ಆ್ಯಂಡ್ 46 43 ಮತ್ತು 47 ಇದು ಎಕ್ಸ್ ಬಾರ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ರೇಂಜ್ ಅಂತ ಹೇಳಿದಾಗ 5 6 5 7 7 4 8 6 4 6 ಇದು ಕೊಟ್ಟಿದ್ದಾರೆ. ನಿಮಗೆ ಲಾಸ್ಟ್ ಸೆಷನ್ಸ್ ಮಾಡುವಾಗ ಇವೆರಡನ್ನೂ ಕೂಡ ಅವರು ಟೇಬಲ್ಸ್ ಕೊಟ್ಟಿದ್ರು. ನಮಗೆ ಟೇಬಲಲ್ಲಿ ನಿಮಗೆ ತೋರಿಸಿದೆ. A2 0.58 ಅಂತೇಳಿ ಬರುತ್ತೆ ಎನ್ ಸ್ಯಾಂಪಲ್ ಇದ್ದಾಗ, ಅಥವಾ ಸ್ಯಾಂಪಲ್ ಸೈಜ್ 5 ಇದ್ದಾಗ A2 ಎಷ್ಟು ಬರುತ್ತೆ, 0.58 ಬರ್ತದೆ. ಅದು ನಿಮಗೆ ಲಾಸ್ಟ್ ಸೆಷನ್ನ ಟೇಬಲ್ಸಲ್ಲಿ ಯಾವ ಥರ ನೀವು ಲಾಗರಿದಮ್ ಟೇಬಲಲ್ಲಿ ಮಾಡ್ತೀರಾ ಅದೇ ಟೇಬಲ್ಸಲ್ಲಿ ಇರ್ತದೆ. ಆ ಟೇಬಲ್ಸಲ್ಲಿ ಆ ಅಮೌಂಟನ್ನು ಇರ್ತದೆ. D3 is equals to 0 ಅಂತ ಕರಿತೇವೆ. D4 equals 2.115 ಅಂದರೆ ಸ್ಯಾಂಪಲ್ ಆಫ್ 5. D4 ಎಷ್ಟಿರುತ್ತೆ ಅಂದರೆ 2.115. ಈ ಇನ್ಫಾರ್ಮೇಷನ್ಸ್ ಅವರೇ ಕೊಟ್ಟಾಗ ನಾವು ಪ್ರಾಬ್ಲಮ್ ಮಾಡಲಿಕ್ಕೆ ತುಂಬ ಈಸಿ ಅನಿಸುತ್ತೆ. ಸೊ ಈ ಥರ ಪ್ರಾಬ್ಲಮ್ಸನ್ನು ನಿಮಗೆ ಎಕ್ಸಾಮಿನೇಷನ್ಸಲ್ಲಿ 10 ಮಾರ್ಕ್ಸ್ಗೆ ಅಥವಾ ಕೆಲವು ಟೈಮ್ 15 ಮಾರ್ಕ್ಸಿಗೆ ಕೂಡ ಕೇಳ್ಬೋದು ಅಥವಾ ಕೆಲವು ಟೈಮ್ ಅದನ್ನು 5 ಮಾರ್ಕ್ಸಿಗೆ ಕೂಡ ಅವರು ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ ಕುವೆಂಪು ಯೂನಿವರ್ಸಿಟಿ ಸಿಲೆಬಸ್ಸಲ್ಲಿ. ನೆಕ್ಸ್ಟ್ ಸೊಲ್ಯೂಷನ್ ತೆಗೆದುಕೊಳ್ತಾ ಬಂದು ನೋಡಿ. ಈಗ ಸ್ಯಾಂಪಲ್ಸ್ ನಿಮಗೆ ಹೇಳಿದೆ ಫ್ರಮ್ 1 to 10 ಸ್ಯಾಂಪಲ್ಸ್ ಇದೆ. ಅದರ ನಂತರ ಎಕ್ಸ್ ಬಾರ್ ನಥಿಂಗ್ ಬಟ್ ಮೀನ್ ಅಂತೇಳಿ ಹೇಳಿದೆ 43 49 37 44 45 37 51 46 43 47 ಇದೆ. ಅಂದರೆ ಇದಿಷ್ಟು ಟೋಟಲ್ ಮಾಡಿಕೊಂಡಾಗ ಎಕ್ಸ್ ಬಾರ್ನ ನಾವು ಟೋಟಲ್ ಮಾಡಿದಾಗ ಸಿಗ್ಮಾ ಎಕ್ಸ್ ಬಾರ್ ದಿಸ್ ಈಕ್ವಲ್ಸ್ ಟು 442. ಇದು ಟೇಬಲ್ ಹಾಕುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಸಿಗ್ಮಾ ಎಕ್ಸ್ ಬಾರ್ ಈಕ್ವಲ್ಸ್ ಎಷ್ಟಾಗುತ್ತೆ ಅಂದರೆ 442 ಆಗಿದೆ. ಅದೇ ಥರ ರೇಂಜನ್ನು ನಾವು ನೋಡಬೇಕು. ರೇಂಜ್ ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ, ಅಪ್ಪರ್ ಕ್ಲಾಸ್ ಮೈನಸ್ ಲೋಯರ್ ಕ್ಲಾಸ್ ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ರೇಂಜ್ ಅಂತೇಳಿ ಹೇಳಿದ್ದೆ ಲಾಸ್ಟ್ ಸೆಷನ್ಸಲ್ಲಿ ನಿಮಗೆ ಹೇಳಿದ್ದೆ. ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಡಿಫ್ರೆನ್ಸನ್ನು ನಾವೇನು ಟ್ರೀಟ್ ಮಾಡ್ತೇವೆ ಅಂದರೆ ರೇಂಜ್ ಅಂತೇಳಿ ಟ್ರೀಟ್ ಮಾಡ್ತೇವೆ. ಅಪ್ಪರ್ ಲಿಮಿಟ್ ಅಥವಾ ಲೋಯರ್ ಲಿಮಿಟಿನ ಡಿಫ್ರೆನ್ಸನ್ನು ಏನು ಕರಿತೇವೆ ನಾವು ರೇಂಜ್ ಅಂತೇಳಿ ಕರಿತಾ ಇದ್ವಿ. ಇಲ್ಲಿ ಅವರೇ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ಸಲ್ಲಿ. ರೇಂಜ್ ಈಕ್ವಲ್ಸ್ 5 6 5 7 7 4 8 6 4 6 ಇದೆ ಅಂದರೆ ಇದಿಷ್ಟನ್ನು ಕೂಡ ಟೋಟಲ್ ಮಾಡಿಕೊಂಡಾಗ ಸಿಗ್ಮಾ ಆರ್ ನಮಗೆ ಸಿಗುತ್ತೆ. ಸಿಗ್ಮಾ ಆರ್ ಈಸ್ ನಥಿಂಗ್ ಬಟ್ 58. ಇಲ್ಲಿ ನಾವು 58 ಅನ್ನು ಸಿಗ್ಮಾ ಆರ್ ಅಂತೇಳಿ ತೆಗೆದುಕೊಳ್ತೇವೆ. ದೆನ್ ಸಿಗ್ಮಾ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು 442. ಸಿಗ್ಮಾ ಆರ್ ಈಕ್ವಲ್ಸ್ 58 ಆಯಿತು.
ನೆಕ್ಸ್ಟ್ ಸೆಷನ್ಸ್ ನೆಕ್ಸ್ಟ್ ಸ್ಲೈಡ್ಸ್ ನೋಡ್ತಾ ಬಂದರೆ ನಾವೀಗ ಸೆಂಟ್ರಲ್ ಲೈನ್ ಆಫ್ ಸಿ ಎಲ್ ಅಂತ ಹೇಳಿದ್ರೆ ಸೆಂಟ್ರಲ್ ಲೈನ್ ಅಂತೇಳಿ ಹೇಳಿದೆ ಸಿಗ್ಮಾ ಡಬಲ್ ಎಕ್ಸ್ ಬಾರ್ ದಿಸ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ ಎನ್ ಅಂತ ಹೇಳಿದ್ರೆ ನಾವು ನಂಬರ್ ಆಫ್ ಸ್ಯಾಂಪಲ್ಸ್ ಅಥವಾ ನಂಬರ್ ಆಫ್ ಸ್ಯಾಂಪಲ್ ಎಷ್ಟು ಇಟ್ಕೊಂಡಿದ್ದೇವೆ 10 ಆಸ್ ಪರ್ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪ್ರೀವಿಯಸ್ ಸ್ಲೈಡ್ ಎಷ್ಟಿದೆ ಅಂದರೆ 10 ಸ್ಯಾಂಪಲ್ ನಂಬರ್ ಇದೆ ಅಂತ ಹೇಳಿದಾಗ ಡಿವೈಡ್ ಬೈ 10 ಇದನ್ನು ಎನ್ ಅಂತ ಕನ್ಸಿಡರ್ ಮಾಡ್ತೇವೆ. ಕೆಲವು ಪ್ರಾಬ್ಲಮ್ಸಲ್ಲಿ ಕೆ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ ಅಥವಾ ಎನ್ ಅಂತ ಕೂಡ ಕನ್ಸಿಡರ್ ಮಾಡ್ತೇವೆ. ದೆನ್ 442 ಸಿಗ್ಮಾ ಎಕ್ಸ್ ಬಾರ್ ಎಷ್ಟಿದೆ 442 ಡಿವೈಡ್ ಬೈ 10 ಮಾಡ್ತೇವೆ. ಆಗ ಸೆಂಟ್ರಲ್ ಲೈನ್ ಎಷ್ಟಾಯಿತು 44.2 ಆಯಿತು. 44.2 ಇದು ಸೆಂಟ್ರಲ್ ಲೈನಿಗೆ ಬರ್ತದೆ. ದೆನ್ ಆರ್ ಬಾರ್ ಅಗೇನ್ ಇಯರ್ ಸಿಗ್ಮಾ ಆರ್ ಡಿವೈಡ್ ಬೈ ಎನ್ ಅಂತ ಕನ್ಸಿಡರ್ ಮಾಡ್ತೇವೆ. ಸಿಗ್ಮಾ ಆರ್ ಡಿವೈಡ್ ಬೈ ಎನ್ ಇಸ್ ಈಕ್ವಲ್ಸ್ ಟು 58 ಡಿವೈಡ್ ಬೈ 10. ದೆನ್ ವಿ ಆರ್ ಗೆಟಿಂಗ್ 5.8 ನಮಗೆ ಸಿಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಯು ಸಿ ಎಲ್ ಅನ್ನು ಮಾಡಬೇಕು. ಯು ಸಿ ಎಲ್ಲಿಗೆ ನಿನ್ನೆ ಕೂಡ ನಿಮಗೆ ಅಥವಾ ಲಾಸ್ಟ್ ಸೆಷನ್ಸಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಮಾಡಿದ್ದಾನೆ. ಯು ಸಿ ಎಲ್ ಅಪ್ಪರ್ ಕ್ಲಾಸ್ ಲಿಮಿಟ್ ಅಥವಾ ನಥಿಂಗ್ ಬಟ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂತ ಕರೀತಾರೆ. ಅಪ್ಪರ್ ಕಂಟ್ರೋಲ್ ಲಿಮಿಟ್ ಎಷ್ಟು ಅಂದರೆ ಸಿಗ್ಮಾ ದಿಸ್ ಈಕ್ವಲ್ಸ್ ಟು ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಆರ್ ಬಾರ್ ಅಂತ ಕರೀತಾರೆ. ಎ ಟು ಆರ್ ಬಾರ್ ದಿಸ್ ಈಕ್ವಲ್ಸ್ ಟು ಈ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮಾಡುವಾಗ ಸಿಗ್ಮಾ ದಿಸ್ ಈಕ್ವಲ್ ಟು ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಆರ್ ಬಾರ್ ಅಂತ ಕರಿತೇವೆ ಅಂತ ಹೇಳಿದಾಗ 44.2 ಇಲ್ಲಿ ನಾವು ಕಂಡುಹಿಡಿದಿದ್ದು ಎಷ್ಟಿದೆ 44.2 ಇದೆ ಪ್ಲಸ್ 0.58 ಅಂದರೆ 8 ಅಂತ ಹೇಳಿದಾಗ ನಿಮಗೆ ಪ್ರಾಬ್ಲಮ್ಸಲ್ಲಿ ತೋರಿಸಿದೆ ನೋಡಿ. ಈ ಪ್ರಾಬ್ಲಮ್ಸಲ್ಲಿದೆ, ಪ್ರಾಬ್ಲಮ್ನಲ್ಲಿ ಅವರೇ ಕೊಟ್ಟಿದ್ದಾರೆ A2 ಫಾರ್ ದ ಸ್ಯಾಂಪಲ್ ಸೈಜ್ ನಥಿಂಗ್ ಬಟ್ n ಈಕ್ವಲ್ಸ್ 5. ಸ್ಯಾಂಪಲ್ ಸೈಜ್ ಆಫ್ ಈಚಿಗೆ A2 ಎಷ್ಟಿದೆ 0.58 ಇದೆ. 0.58 ಮಲ್ಟಿಪ್ಲೈಡ್ ಇಂಟು 0.58 ಮಲ್ಟಿಪ್ಲೈಡ್ ಇಂಟು 5.8 ಅಂದರೆ ನಾವು ಆರ್ ಬಾರನ್ನು ತೆಗೆದುಕೊಂಡಿದ್ದೇವೆ. ಆರ್ ಬಾರ್ ಈಕ್ವಲ್ಸ್ ಎಷ್ಟಾಯಿತು 5.8 ಆಯಿತು. ಆಗ ಯಾವತ್ತೂ ಕೂಡ ಯು ಸಿ ಎಲ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮಾಡುವಾಗ ಪ್ಲಸ್ ಮಾಡ್ತವೆ, ಲೋಯರ್ ಕಂಟ್ರೋಲ್ ಲಿಮಿಟ್ ಮಾಡುವಾಗ ಮೈನಸ್ಸನ್ನು ಮಾಡಬೇಕು. ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಸೈನ್ ಏನಾಗ್ತದೆ ಯು ಸಿ ಎಲ್ ಇದ್ದಾಗ ಪ್ಲಸ್ ಆಗುತ್ತೆ, ಎಲ್ ಸಿ ಎಲ್ ಇದ್ದಾಗ ಏನಾಗ್ತದೆ ಮೈನಸ್ ಆಗುತ್ತೆ. ಆಗ 44.2 ಪ್ಲಸ್ 0.58 ಇಂಟು 5.8 ದಿಸ್ ಈಕ್ವಲ್ಸ್ ಟು 44.2 ಪ್ಲಸ್ 3.364 ಅಂದರೆ ಇವೆರಡನ್ನು ನಾವು ಮಲ್ಟಿಪ್ಲಿಕೇಶನ್ಸನ್ನು ಮಾಡ್ಕೊಂಡಾಗ ಎಷ್ಟು ಬರ್ತದೆ 3.364. ದೆನ್ ದ ಯು ಸಿ ಎಲ್ ದಿಸ್ ಈಕ್ವಲ್ಸ್ ಟು 47.564 ನಮಗೆ ಸಿಗುತ್ತೆ. ಇದು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆಯಿತು. ಇನ್ ದ ಸೇಮ್ ವೇ ನಾವೀಗ ಲೋಯರ್ ಕಂಟ್ರೋಲ್ ಲಿಮಿಟನ್ನು ನೋಡಬೇಕು. ಲೋಯರ್ ಕಂಟ್ರೋಲ್ ಲಿಮಿಟ್ ಅಂತ ಹೇಳಿದ್ರೆ ಲೋಯರ್ ಕಂಟ್ರೋಲ್ ಲಿಮಿಟ್ ದಿಸ್ ಈಕ್ವಲ್ಸ್ ಟು ಎಕ್ಸ್ ಡಬಲ್ ಬಾರ್ ಮೈನಸ್ ಎ ಟು ಆರ್ ಬಾರ್. ಎ ಟು ಆರ್ ಬಾರ್ ದಿಸ್ ಈಕ್ವಲ್ಸ್ ಟು 44.2 ಇದನ್ನು ಆಲ್ರೆಡಿ ಇಲ್ಲಿ ಅಸೈನ್ಮೆಂಟನ್ನು ಮಾಡಿದ್ದಾರೆ. 44.2 ಮೈನಸ್ 3.364 ಹೇಗೆ ಬಂತು ಅಂತ ಇಲ್ಲೇ ನಾನು ತೋರಿಸಿದ್ದೇವೆ, ಮೇಲ್ಗಡೆ ತೋರಿಸಿದ್ದೇವೆ. ಅದರ ವ್ಯಾಲ್ಯೂಯೇಷನಲ್ಲಿ 3.364 ಇದೆ ಅಂದರೆ 0.58 ಮಲ್ಟಿಪ್ಲೈಡ್ ಇಂಟು 5.8 ಫಾರ್ಮುಲಾ ಪ್ರಕಾರ 0.58 ಮಲ್ಟಿಪ್ಲೈಡ್ ಇಂಟು 5.8 ಅಂತ ಹೇಳಿದಾಗ 3.364. ಅದನ್ನು 44.2 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದಾಗ ವಿ ಆರ್ ಗೆಟಿಂಗ್ 40.836 ಬರ್ತದೆ. ಸೆಂಟ್ರಲ್ ಲೈನ್ 44.2 ಆ್ಯಂಡ್ 5.8. ಯು ಸಿ ಎಲ್ ಬಂದು 47.56 ಬರ್ತದೆ, 564 ಬರ್ತದೆ. ಎಲ್ ಸಿ ಎಲ್ ಬಂದು 40.836 ಬರ್ತದೆ. ಈಗ ನಾವು ಅದನ್ನು ಚಾರ್ಟಿಗೆ ಹಾಕ್ತಾ ಬರಬೇಕು. ಅಂದರೆ ಚಾರ್ಟಿಗೆ ನಾವು ಅದನ್ನು ಆ ವ್ಯಾಲ್ಯೂಸನ್ನು ಇನ್ಸಿಸ್ಟ್ ಮಾಡ್ತಾ ಬರ್ತೇವೆ ಅಂತ ಹೇಳಿದಾಗ ಇಲ್ಲಿ ನಾವು ಚಾರ್ಟಿಗೆ ಹಾಕ್ತಾ ಬಂದಾಗ ನೋಡ್ತಾ ಬನ್ನಿ. ಇಲ್ಲಿ ಸೆಂಟ್ರಲ್ ಲೈನ್ ಹೇಳಿದೆ ನಿಮಗೆ 44.2 ಅಂತ ಹೇಳಿದ್ರೆ ಇಲ್ಲಿ 40 to 45 ಬರ್ತದೆ. 44.2 ಇಲ್ಲಿ ತೆಗೆದುಕೊಂಡಿದ್ದಾರೆ. ಇದರಿಂದ ಸೇವೆ ಅಪ್ಪರ್ ಕಂಟ್ರೋಲ್ ಲಿಮಿಟಿನ ವ್ಯಾಲ್ಯೂಸನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ಈಗ ತಾನೇ ಕಂಡುಹಿಡಿದಿದ್ದೀವಿ, ಅದನ್ನು ಪ್ಲಾಟ್ ಮಾಡ್ತಾ ಹೋಗ್ತಾರೆ. ದೆನ್ ಲೋಯರ್ ಕಂಟ್ರೋಲ್ ಲಿಮಿಟನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದಾಗ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಕಂಟ್ರೋಲ್ ಸ್ಟ್ಯಾಟಿಸ್ಟಿಕಲಿ ಕ್ವಾಲಿಟಿ ಕಂಟ್ರೋಲನ್ನು ಮಾಡುವಾಗ ಅವೆರಡೂ ಕೂಡ ಅಪ್ಪರ್ ಲಿಮಿಟ್ ಯಾವುದೇ ವ್ಯಾಲ್ಯೂಸ್ ಬಿಟ್ವೀನ್ ದ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆಸ್ ವೆಲ್ ಆಸ್ ಲೋಯರ್ ಕಂಟ್ರೋಲ್ ಲಿಮಿಟಿನ ನಡುವೆನೇ ಬರಬೇಕು. ಅದಕ್ಕಿಂತ ಮೇಲ್ಗಡೆ ಅಥವಾ ಕೆಳಗಡೆ ಬಂದರೆ ಆಗ ಈಗೇನು ಏನು ಮಾಡಬೇಕು ಅಂದರೆ ನಾವು ರಿವೈಸನ್ನು ಮಾಡ್ತಾ ಹೋಗಬೇಕು. ರಿವೈಸನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದಾಗ ನಾವು ಈ ಏನು ಚಾರ್ಟ್ ಹಾಕಿದ್ದೀರಾ ಅಥವಾ ಏನು ಡಯಾಗ್ರಾಮನ್ನು ಹಾಕಿದ್ದೀರಾ, ಈ ಡಯಾಗ್ರಾಮಿಂದ ಯು ಸಿ ಎಲ್ ಮತ್ತು ಎಲ್ ಸಿ ಎಲ್ ನಡುವೆನೇ ಇರಬೇಕು ಎಲ್ಲ ವ್ಯಾಲ್ಯೂಸ್ ಕೂಡ. ಇಟ್ ಮಸ್ಟ್ ಬಿ ವಿತಿನ್ ದ ಯು ಸಿ ಎಲ್ ಆ್ಯಂಡ್ ಎಲ್ ಸಿ ಎಲ್. ಅದಕ್ಕೆ ಹೊರಗಡೆ ಹೋಯಿತು ಅಥವಾ ಕೆಳಗಡೆ ಬಂತು ಅಂತ ಹೇಳಿದಾಗ ನಾವೇನು ಮಾಡ್ತೇವೆ ಅಂದರೆ ವ್ಯಾಲ್ಯೂಸನ್ನು ಏನು ಮಾಡ್ತೇವೆ ರೀಅರೇಂಜನ್ನು ಮಾಡ್ತೇವೆ ಅಥವಾ ರಿವೈಸನ್ನು ಮಾಡ್ತಾ ಬರ್ತೇವೆ. ದೆನ್ ಎಕ್ಸ್ ಬಾರ್ ಚಾರ್ಟ್ ಸ್ಕೇಲ್ ವೈ ಎಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ಸ್ 10 ಯೂನಿಟ್ಸ್ ಅಂತೇಳಿ ನಾನು ಹೇಳಿದೆ. ಆ 10 ಯೂನಿಟ್ಸ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂಸ್ ತೆಗೆದುಕೊಂಡಾಗ ಇಲ್ಲಿ 4 ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿದ್ರೆ ಅಪ್ಪರ್ ಕಂಟ್ರೋಲ್ ಲಿಮಿಟಲ್ಲಿ 2 ವ್ಯಾಲ್ಯೂಸ್ ಮೇಲ್ಗಡೆ ಹೋಗಿದೆ.
ಲೋಯರ್ ಕಂಟ್ರೋಲ್ ಲಿಮಿಟಲ್ಲಿ 2 ವ್ಯಾಲ್ಯೂ ಕೆಳಗಡೆ ಬಂದಿದೆ. ಆಗ ನಾವೇನು ಮಾಡಬೇಕು ಅಂದರೆ ಈ ಚಾರ್ಟನ್ನು ಅಥವಾ ಈ ಡಯಾಗ್ರಾಮ್ಸನ್ನು ಮತ್ತೆ ರಿವೈಸ್ ಮಾಡಬೇಕು. ರಿವೈಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದನ್ನು ಮತ್ತೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತೇನೆ ನೋಡಿ. ಈಗ ಇನ್ ಎಕ್ಸ್ ಬಾರ್ ಚಾರ್ಟ್ ದ ವ್ಯಾಲ್ಯೂ ಕರಸ್ಪಾಂಡಿಂಗ್ ಟು ದ ಸ್ಯಾಂಪಲ್ 0.2367 ಅಂದರೆ ನೀವು ಇಲ್ಲಿ ಪ್ಲಾಟ್ ಮಾಡಿದ್ದೀರ. ಫಸ್ಟ್ ಇಲ್ಲಿ ಏನಿದೆ 2ನಲ್ಲಿದೆ, ದೆನ್ ಅಗೇನ್ ಬಂದರೆ ಇಲ್ಲಿ 3ನಲ್ಲಿ ಏನಾಗಿದೆ, 2ನಲ್ಲಿ ಪಾಯಿಂಟ್ ನಂಬರ್ 2ನಲ್ಲಿ ಏನಾಗಿದೆ ಅಂದರೆ ಸೊ ಇದು ಮೋರ್ ದೆನ್ UCL ಬಂದಿದೆ. ಅದೇ ಥರ 3ನಲ್ಲಿ ಏನಾಗಿದೆ ಲೆಸ್ ದೆನ್ LCL ಬಂದಿದೆ. ಲೆಸ್ ದೆನ್ LCL ಬಂದಿದೆ ಕೆಳಗಡೆ ಬಂತು. ಅದಕ್ಕೆ ಆ ವ್ಯಾಲ್ಯೂಸನ್ನು ಮತ್ತೆ ರಿವೈಸ್ ಮಾಡಬೇಕು. 2 ತೆಗೆದುಕೊಳ್ಬೇಕು, 3 ತೆಗೆದುಕೊಳ್ಬೇಕು, 6 ನೋಡಿ ಅಗೇನ್ ಅದು ಲೋಯರ್ ಕಂಟ್ರೋಲ್ ಲಿಮಿಟ್ಗಿಂತ ಕೆಳಗಡೆ ಇದೆ. ಆಗ ಅದನ್ನು ಕೂಡ ರಿವೈಸ್ ಮಾಡಬೇಕು. 7 ಕೂಡ ನೋಡಿ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗಿಂತ ಮೇಲ್ಗಡೆ ಹೋಗಿದೆ ಅಂತ ಹೇಳಿದಾಗ ಈ 4 ವ್ಯಾಲ್ಯೂಸನ್ನು ರಿವೈಸ್ ಮಾಡಬೇಕು. ರಿವೈಸ್ ಮಾಡಬೇಕು ಅಂತ ಹೇಳಿದ್ರೆ ಔಟ್ ಆಫ್ 10 ಸ್ಯಾಂಪಲ್ಸ್ ಏನು ತೆಗೆದುಕೊಂಡಿದ್ದೀರ, ಔಟ್ ಆಫ್ 10 ಸ್ಯಾಂಪಲ್ಸಲ್ಲಿ ಈ 4ರ ಎಕ್ಸ್ ಬಾರ್ ಏನಿದೆ ಆ್ಯಸ್ ವೆಲ್ ಆಸ್ ಮೀನ್ ನರಿಂಗ್ ಬಟ್ ರೇಂಜ್ ಏನಿದೆ ಅವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ನಾನು ನಿಮಗೆ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ ಈಗ. ಸೊ ಎಕ್ಸ್ ಬಾರ್ ಸಿಗ್ಮಾ ಎಕ್ಸ್ ಬಾರ್ ಈಕ್ವಲ್ಸ್ 442. ಆಲ್ರೆಡಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ದ ವ್ಯಾಲ್ಯೂ ಎಷ್ಟಿದೆ 49, 37, 37 and 51. ಸೆಕೆಂಡ್ ಸ್ಯಾಂಪಲ್ ಸೈಜ್ ವ್ಯಾಲ್ಯೂ ಆಫ್ ಎಕ್ಸ್ ಬಾರ್ ಎಷ್ಟಿದೆ ಅಂತ ಹೇಳಿದ್ರೆ 49 ಇದೆ. 3ನ ಎಕ್ಸ್ ಬಾರ್ ಎಷ್ಟಿದೆ 37 ಇದೆ. 6ನ ಎಕ್ಸ್ ಬಾರ್ ಎಷ್ಟಿದೆ 37 ಇದೆ. 7ನ ಎಕ್ಸ್ ಬಾರ್ ಎಷ್ಟಿದೆ 51 ಇದೆ. ಅಂದರೆ ಆ 4 ವ್ಯಾಲ್ಯೂಸನ್ನು ಟೋಟಲ್ ಸಿಗ್ಮಾ ಎಕ್ಸ್ ಬಾರಲ್ಲಿ 442 ಇದರಲ್ಲಿ ಏನು ಮಾಡಬೇಕು, ಇದನ್ನು ಮೈನಸ್ ಮಾಡಬೇಕು. ಈ 4 ವ್ಯಾಲ್ಯೂಸನ್ನು ಮೈನಸ್ ಮಾಡಿದಾಗ ಅಗೇನ್ ವಿ ಆರ್ ಗೆಟಿಂಗ್ 442 ಮೈನಸ್ 174. ಈ 4 ವ್ಯಾಲ್ಯೂಸನ್ನು ಟೋಟಲ್ ಮಾಡಿಕೊಂಡಾಗ 174 ಬರ್ತದೆ. ಆ 174ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ವಿ ಗೆಟ್ 268 ನಮಗೆ ಸಿಗುತ್ತೆ. 268 ತೆಗೆದುಕೊಂಡಿದ್ದೇವೆ. ದೆನ್ ಎಕ್ಸ್ ಡಬಲ್ ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ ಎನ್. ಸಿಗ್ಮಾ ಎಕ್ಸ್ ಬಾರ್ ಡಿವೈಡ್ ಬೈ ಎನ್ ಅಂದರೆ 268 ಡಿವೈಡ್ ಬೈ 10 ಮಾಡಲಿಕ್ಕಿಲ್ಲ, 10ಅನ್ನು ಮಾಡೋದಿಲ್ಲ ನಾವು. ಯಾಕೆ 6 ಮಾಡಿದೆ ಅಂದರೆ ನಾವು 4 ವ್ಯಾಲ್ಯೂಸನ್ನು ಆಲ್ರೆಡಿ ಡಿಲೀಟ್ ಮಾಡಿದ್ದೇವೆ. ಡಿಲೀಟ್ ಇಸ್ ನಥಿಂಗ್ ಬಟ್ ಅದನ್ನು ತೆಗೆದುಕೊಂಡಿಲ್ಲ, ನಾವು ಮೈನಸ್ ಮಾಡಿದ್ದೇವೆ ನೋಡಿ. ಆದ್ದರಿಂದ ಡಿವೈಡ್ ಬೈ 6 ಮಾಡ್ತೇವೆ. ಆಗ ಈ ಎಕ್ಸ್ ಡಬಲ್ ಬಾರ್ ನಥಿಂಗ್ ಬಟ್ ಸೆಂಟ್ರಲ್ ಲೈನ್ ಏನಾಗುತ್ತೆ ಅಂದರೆ ಈಗ ಲಾಸ್ಟಲ್ಲಿ ಪ್ರಾಬ್ಲಮ್ನಲ್ಲಿ ಮಾಡಿದಾಗೆ ಅದರ ವ್ಯಾಲ್ಯೂಸ್ ಏನಾಗುತ್ತೆ, ಈಗ ಚೇಂಜಸ್ ಆಗುತ್ತೆ. 44.67 ಆಯಿತು. ಇನ್ ದ ಸೇಮ್ ವೇ ರೇಂಜ್ ಚಾರ್ಟ್ ಕೂಡ ಹಾಗೆ ಸಿಗ್ಮಾ ಆರ್ ಈಕ್ವಲ್ಸ್ 58 ಮೈನಸ್ 6548. 6548 ಅಂತ ಹೇಳಿದ್ರೆ 2, 3, 6 ಮತ್ತು 7ರ ಸ್ಯಾಂಪಲ್ಸ್ ಏನಿದೆ ಈ ಸ್ಯಾಂಪಲ್ ಸೈಜಿನ ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸನ್ನು ನಾವು ಮೈನಸ್ ಮಾಡ್ತಾ ಹೋಗಬೇಕು. 58 ಮೈನಸ್ 6 ಮೈನಸ್ 5 ಮೈನಸ್ 4 ಮೈನಸ್ 8 ಅಂದರೆ ಟೋಟಲ್ ಎಷ್ಟಾಯಿತು 23 ಆಯಿತು. 58 ಮೈನಸ್ 23 ದಿಸ್ ಈಕ್ವಲ್ಸ್ ಎಷ್ಟಾಗುತ್ತೆ 35 ಆಗುತ್ತೆ. Therefore R bar is equals to sigma R divide by 6 sigma R divide by 6 ಅಂತೇಳಿ ಕರೀತಾರೆ. Then this equals to 35 divide by 6. ಯಾಕೆ ಮಾಡಿದೆ ಅಂತ ಹೇಳಿದ್ರೆ 4 ಫಿಗರ್ಸನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ದೇವೆ ಅಂದರೆ 10 ಮೈನಸ್ 4 ದಿಸ್ ಈಕ್ವಲ್ಸ್ ಎಷ್ಟಾಯಿತು 6 ಆಯಿತು. ದೆನ್ ವಿ ಆರ್ ಗೆಟಿಂಗ್ R bar ಆರ್ ರೇಂಜ್ ಚಾರ್ಟಲ್ಲಿ ರೇಂಜ್ ಎಷ್ಟಾಯಿತು ಅಂದರೆ 5.8 ಆಯಿತು. ದೆನ್ ಅಗೇನ್ ನಾವು ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟನ್ನು ವ್ಯಾಲ್ಯೂಯೇಷನ್ಸನ್ನು ಅಥವಾ ಕ್ಯಾಲ್ಕುಲೇಷನ್ಸನ್ನು ಮಾಡ್ತಾ ಹೋಗ್ತೇವೆ. ಈಗ ನೋಡ್ತಾ ಬನ್ನಿ ಇಲ್ಲಿ UCL 44.67 ಪ್ಲಸ್ ನಿಮಗೆ ಫಾರ್ಮುಲಾ ಗೊತ್ತಿದೆ ಆಲ್ರೆಡಿ ಎಕ್ಸ್ ಡಬಲ್ ಬಾರ್ ದಿಸ್ ಈಕ್ವಲ್ಸ್ UCL ಈಕ್ವಲ್ಸ್ ಎಕ್ಸ್ ಡಬಲ್ ಬಾರ್ ಪ್ಲಸ್ A2 ಮೈನಸ್ ಆರ್ ಬಾರ್ 44.67 ಈ ವ್ಯಾಲ್ಯೂಸನ್ನು ಹಾಕೋಬೇಕು ಪ್ಲಸ್ 0.58 ಮಲ್ಟಿಪ್ಲೈ ಇಂಟು 5.8 ದೆನ್ 44.67 ಪ್ಲಸ್ 3.37 ದಿಸ್ ಈಕ್ವಲ್ಸ್ ಟು 48.07 ಬರ್ತದೆ. ಇದು UCL ಆಯಿತು. ದೆನ್ LCL ಮಾಡಬೇಕು ನಾವು. LCL ಮಾಡ್ತೇವೆ ಅಂದರೆ ಅಗೇನ್ LCL 44.67 ಮೈನಸ್ 3.37 ಅಂತ ಹೇಳಿದಾಗ ದೆನ್ ವಿ ಆರ್ ಗೆಟಿಂಗ್ 41.30 ಬರ್ತದೆ. 41.30. ಇನ್ ದ ಸೇಮ್ ವೇ ರೇಂಜಿಗೆ ನಾವೇನು ಮಾಡ್ತೇವೆ ಫಾರ್ಮುಲಾಸನ್ನು ಅಪ್ಲೈ ಮಾಡಬೇಕು. ರೇಂಜಿಗೆ ಫಾರ್ಮುಲಾಸನ್ನು ಅಪ್ಲೈ ಮಾಡಿಕೊಂಡಾಗ ಇನ್ಫಾರ್ಮೇಷನ್ ಪ್ರಕಾರ UCL ಮತ್ತು LCL ತೆಗೆದುಕೊಂಡಾಗ ದೆನ್ UCL ಎಷ್ಟು 48.07 ಬರ್ತದೆ, LCL ಎಷ್ಟು ಬರ್ತದೆ 41.30 ಬರುತ್ತೆ ನೋಡಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೇನೆ. ಸೊ ಇಯರ್ ಎಕ್ಸ್ ಬಾರ್ ಚಾರ್ಟ್ ಆಲ್ ಪಾಯಿಂಟ್ಸ್ ಫಾಲ್ ವಿತ್ ಇನ್ ದ ಕಂಟ್ರೋಲ್ ಲಿಮಿಟ್ ಹೆನ್ಸ್ ದ ಪ್ರೋಸೆಸ್ ಇನ್ ದ ಸ್ಟೇಟ್ಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಅಂತೇಳಿ ಕರೀತಾರೆ. ಸೆಂಟ್ರಲ್ ಲೈನ್ ಎಷ್ಟು ಅಂದರೆ 5.8. CL ಈಕ್ವಲ್ ಸೆಂಟ್ರಲ್ ಲೈನ್ ಆರ್ ಬಾರ್ 5.8 ಅಂದರೆ ದಿಸ್ ಫಿಗರ್ 5.8. ದೆನ್ UCL ಇನ್ ಕೇಸ್ ಆಫ್ ರೇಂಜ್ ಮಾಡುವಾಗ D4 ಅಂತ ಹೇಳಿದ್ರೆ ಅವರು ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ನಿಮಗೆ ಪ್ರಾಬ್ಲಮ್ನಲ್ಲಿ ಆ ಇನ್ಫಾರ್ಮೇಷನ್ಸನ್ನು ಡೈರೆಕ್ಟಾಗಿ ಅವರೇ ಪ್ರಾಬ್ಲಮ್ಸಲ್ಲಿ ಕೊಟ್ಟಿದ್ದಾರೆ. D4 ಆರ್ ಬಾರ್ ತೆಗೆದುಕೊಳ್ತವೆ. D4 ಆರ್ ಬಾರ್ ದಿಸ್ ಈಕ್ವಲ್ಸ್ ಟು ಎಷ್ಟು ಬರ್ತದೆ ಅಂದರೆ 2.115 ಇಂಟು
2.115 multiplied into 5.8. This equals to 12.267. 12.267 ಬರ್ತದೆ. 12.267 ಇದು UCL ಆಫ್ ರೇಂಜ್ ಚಾರ್ಟ್ ಬರ್ತದೆ. ಅದೇ ಥರ LCL ಆಫ್ ರೇಂಜ್ ಚಾರ್ಟ್ ತೆಗೇನಿಯ D3 R bar equals 0 into 5.8 equals 0 ಆಯಿತು. therefore LCL ಏನಾಗುತ್ತೆ ಅಂದರೆ 0 ಬರ್ತದೆ. ನಮಗೆ LCL ಏನಾಗುತ್ತೆ ಅದು 0 ಬರುತ್ತೆ. LCL is equals to 0. ಈಗ ನಾವು ಅದನ್ನು ಡಯಾಗ್ರಾಮ್ಸಲ್ಲಿ ಪ್ಲಾಟ್ ಮಾಡಬೇಕು. ಡಯಾಗ್ರಾಮ್ಸಲ್ಲಿ ಆಗ್ತಾ ಹೋಗ್ತೇವೆ ಅಂತ ಹೇಳಿದ್ರೆ ಈಗ ಸ್ಕೇಲ್ y ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ಸ್ 2 ಯೂನಿಟ್ಸ್ ಅಂತ ಬರೋದು. ಸೊ ಈಗ ರೇಂಜ್ ಚಾರ್ಟ್ ಮತ್ತು ರೇಂಜ್ ಚಾರ್ಟ್ ಈ ಬದಿ ಬಂದರೆ y ಆಕ್ಸಿಸಲ್ಲಿ ರೇಂಜ್ ತೆಗೆದುಕೊಂಡಿದ್ದೇವೆ, OX ಆಕ್ಸಿಸಲ್ಲಿ ಸ್ಯಾಂಪಲ್ ನಂಬರ್ ತೆಗೆದುಕೊಂಡಿದ್ದೇವೆ. ದೆನ್ ಫೋರ್ ಇಯರ್ 1 ಪಾಯಿಂಟ್ಗೆ ವ್ಯಾಲ್ಯೂಸನ್ನು ಇನ್ಸಿಸ್ಟ್ ಮಾಡ್ತಾ ಹೋಗ್ತೇವೆ. ಎಲ್ಲ ವ್ಯಾಲ್ಯೂಸನ್ನು ಇನ್ಸಿಸ್ಟ್ ಮಾಡ್ತದ ನಂತರ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಯ್ತು. ಇಲ್ಲಿ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂತ ಹೇಳಿದಾಗ 44 ಪಾಯಿಂಟ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ಸ್ ಇನ್ ಕೇಸ್ ಆಫ್ ಇಯರ್ ಎಷ್ಟು ಬರ್ತದೆ ಅಂದರೆ 48.07 ಬಂದಿದೆ. 48.07 ಅಪ್ಪರ್ ಕಂಟ್ರೋಲ್ ಲಿಮಿಟ್ ಈಸ್ 48.07. ರೇಂಜ್ ಬಂದಾಗ ಏನಾಗುತ್ತೆ ಅಂದಾಗ ರೇಂಜ್ ಬಂದಾಗ ಏನಾಗುತ್ತೆ ಅದು ಚೇಂಜಸ್ ಆಗ್ತದೆ. 12.7 ನೋಡಿ ಇಲ್ಲಿ 12.267 ಬಂದಿದೆ. ಆ 12.267ಗೆ ನಾವಿಲ್ಲಿ ತೆಗೆದುಕೊಂಡೆ 12.267 ಮಾಡ್ತೇವೆ. ದೆನ್ ಲೋಯರ್ ಕಂಟ್ರೋಲ್ ಲಿಮಿಟ್ ಆಲ್ರೆಡಿ 0 ಅಂತ ಹೇಳಿದ್ದೇವೆ. 0 ಅಂದರೆ ದಿಸ್ ಈಸ್ ದ 0, ಇದೇ 0ನಲ್ಲಿ ತೆಗೆದುಕೊಂಡಿದ್ದೇವೆ. ಆಗ ನಮಗೆ ಏನು ಬರುತ್ತೆ ಅಂದರೆ ಇವೆರಡರ ನಡುವೆ ನಾವೇನು ಮಾಡ್ತಾ ಬರ್ತೇವೆ, ವ್ಯಾಲ್ಯೂಸನ್ನು ಪ್ಲಾಟ್ ಮಾಡ್ತಾ ಬರ್ತಿದ್ದೇವೆ. ದೆನ್ ಎಲ್ಲ ಕಂಟ್ರೋಲ್ ಲಿಮಿಟ್ಸ್ ಕೂಡ ಕಮ್ಸ್ ಅಂಡರ್ ವಿತಿನ್ ದ ಲಿಮಿಟ್. ವಿತಿನ್ ದ ಲಿಮಿಟ್ ಅಂತ ಹೇಳಿದ್ರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ಸ್ ಮತ್ತು ಲೋಯರ್ ಕಂಟ್ರೋಲ್ ಲಿಮಿಟಿನ ನಡುವೆ ಬರ್ತಾ ಇದೆ. 12 ಪಾಯಿಂಟ್ ಅಂತ ಹೇಳಿದಾಗ 12.27 ಅಂತ ಹೇಳಿದೆ, ಇಲ್ಲಿಗೆ ಬಂದು ನಿಲ್ಲುತ್ತೆ. ದೆನ್ ಇನ್ನೊಂದು UCL ಆದ ನಂತರ LCL ಎಷ್ಟು ಬಂದಿದೆ 0 ನಿಮಗೆ ಆಲ್ರೆಡಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ. ಇದರ ನಡುವೆ ನಾವು ಎಲ್ಲ ಪಾಯಿಂಟ್ಸನ್ನು ಹಾಕ್ತಾ ಬರ್ತೇವೆ. ಆಗ ನಮಗೆ ಏನು ಸಿಗುತ್ತೆ, ಆರ್ ಚಾರ್ಟ್ ವಿ ಫೈಂಡ್ ದ ಆಲ್ ಪಾಯಿಂಟ್ಸ್ ಫಾಲ್ ವಿತಿನ್ ದ ಕಂಟ್ರೋಲ್ ಲಿಮಿಟ್ಸ್ ಆ್ಯಂಡ್ ಹೆನ್ಸ್ ದ ಪ್ರೋಸೆಸ್ ಈಸ್ ಇನ್ ಎ ಸ್ಟೇಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್. ಅದಿಷ್ಟು ಕೂಡ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲಿನ ಒಳಗಡೆ ಇದೆ ಅಂತೇಳಿ ಅರ್ಥ. ಈ ಥರ ನಾವು ಈ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಬೇಕು. ಯಾತಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರೆ ಇದನ್ನು ನಿಮಗೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದೇನೆ. ಯಾವತ್ತೂ ಕೂಡ ಯಾವುದೇ ಪಾಯಿಂಟ್ಸನ್ನು ನಾವು ಅಪ್ಪರ್ ಕಂಟ್ರೋಲ್ ಲಿಮಿಟ್ಗಿಂತ ಮೇಲ್ಗಡೆ ಇರಲಿಕ್ಕಿಲ್ಲ, ಲೋಯರ್ ಕಂಟ್ರೋಲ್ ಲಿಮಿಟ್ಗಿಂತ ಕೆಳಗಡೆ ಇರಲಿಕ್ಕಿಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ 0 ಬಂತು ಅಂದರೆ ಮೈನಸ್ ಬರಲಿಕ್ಕಿಲ್ಲ. ಅವೆರಡರ ನಡುವೆ ಇರೋದ್ರಿಂದ ಇದನ್ನು ನಾವೇನು ಕರಿತೇವೆ ಅಂದರೆ ವಿತಿನ್ ದ ಸ್ಟೇಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲ್ ಅಂತೇಳಿ ಕರೀತಾರೆ. ಇದು ಪ್ರಾಬ್ಲಮ್ ನಂಬರ್ 1 ಆಯಿತು. ದೆನ್ ಒನ್ ಮೋರ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡುವ. ಅಗೇನ್ ಇಯರ್ ವೆರಿ ಸಿಂಪಲ್. ಅಗೇನ್ ದ ಫಾಲೋಯಿಂಗ್ ಡಾಟಾ ಶೋಸ್ ದ ವ್ಯಾಲ್ಯೂ ಆಫ್ ಸ್ಯಾಂಪಲ್ ಮೀನ್ X ಬಾರ್ ಆ್ಯಂಡ್ ರೇಂಜ್ ಆಫ್ 10 ಸ್ಯಾಂಪಲ್ಸ್ ಆಫ್ 5 ಈಚ್. ಅಂದರೆ n ಈಕ್ವಲ್ಸ್ 5 ಅಂತೇಳಿ ಅರ್ಥ ಇದೆ. 5 ಈಚ್ ಈಸ್ ನಥಿಂಗ್ ಬಟ್ n ಈಕ್ವಲ್ಸ್ 5 ಅಂತೇಳಿ. ಎಸ್ ಪರ್ ಇನ್ಫಾರ್ಮೇಷನ್ n ಈಕ್ವಲ್ಸ್ 5. ಆಗ A2 ಎಷ್ಟಿದೆ ಅಂದರೆ 0.577 ಬರ್ತದೆ. D3 0, D4 2.115 ಬಂದಿದೆ. ಆಗ ನಾವು ಡ್ರಾ ಎ ಮೀನ್ ಆ್ಯಂಡ್ ರೇಂಜ್ ಚಾರ್ಟ್. ನಿಮಗೆ 2 ಸ್ಯಾಂಪಲ್ಸನ್ನು ಒಟ್ಟು ಟೋಟಲಿ 10 ಸ್ಯಾಂಪಲ್ಸ್ ಕೊಟ್ಟಿದ್ದಾರೆ. 10 ಸ್ಯಾಂಪಲ್ಸಲ್ಲಿ X ಬಾರ್ ಇದೆ ಮತ್ತು ರೇಂಜ್ ಇದೆ. ಇವೆಲ್ಲವನ್ನು ಕೂಡ ನಾವೇನು ಮಾಡ್ಕೋಬೇಕು ಅಂದರೆ ಟೋಟಲನ್ನು ಮಾಡ್ಕೊಳ್ತಾ ಹೋಗಬೇಕು. ಸೊ ಈಗ ನೋಡಿ X ಬಾರನ್ನು ಟೋಟಲ್ ಮಾಡ್ತಿದ್ದೀವಿ 32.7, 34.5 ಇದಿಷ್ಟು ಟೋಟಲ್ ಮಾಡಿದಾಗ ಸಿಗ್ಮಾ X ಬಾರ್ ದಿಸ್ ಈಕ್ವಲ್ಸ್ ಟು 319.3 ಬರ್ತದೆ. 319.3 ಟೋಟಲ್ ಬಂದಾಗ ದೆನ್ ಆ ರೇಂಜ್ ಅಂತ ಹೇಳಿದಾಗ ರೇಂಜನ್ನು ಕೂಡ ಅವರೇ ಕೊಟ್ಟಿದ್ದಾರೆ. 22 + 12 + 25 ಈ ಥರ ಟೋಟಲ್ ಮಾಡ್ಕೊಂಡು ಬಂದಾಗ ಏನು ಬರುತ್ತೆ ಅಂದರೆ ಇನ್ಫಾರ್ಮೇಷನ್ಸ್ ಪ್ರಕಾರ ಸಿಗ್ಮಾ R ಈಕ್ವಲ್ಸ್ 193 ಬರ್ತದೆ. 193. ದಿಸ್ ಒನ್ ಈಸ್ 190. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು 193 ಬರ್ತದೆ. 193 ಬರ್ತದೆ. ಸಿಗ್ಮಾ R ಈಕ್ವಲ್ಸ್ 193, ನಾಟ್ 19.3. ಇದು ಕರೆಕ್ಷನ್ಸ್ ಮಾಡ್ಕೊಳ್ಳಿ ಪ್ಲೀಸ್. ಇದು 193 ಬರ್ತದೆ. ದೆನ್ ಈಗ ನಾವು X ಬಾರ್ ಚಾರ್ಟನ್ನು ನೋಡಬೇಕು. X ಬಾರ್ ಚಾರ್ಟ್ ಅಂದರೆ X ಡಬಲ್ ಬಾರ್ ದಿಸ್ ಈಕ್ವಲ್ಸ್ ಟು ಸಿಗ್ಮಾ X ಬಾರ್ ಡಿವೈಡ್ ಬೈ n ಅಂದರೆ ಸೆಂಟ್ರಲ್ ಲೈನ್. ಇದು ನಮಗೆ ಸೆಂಟ್ರಲ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ವೆರಿ 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 ಇಂಪಾರ್ಟೆಂಟ್. ದೇರ್ಫೋರ್ ಸಿಗ್ಮಾ X ಬಾರ್ ಡಿವೈಡ್ ಬೈ n ದಿಸ್ ಈಕ್ವಲ್ಸ್ ಟು 319.3 ಡಿವೈಡ್ ಬೈ 10 31.93 ಬರ್ತದೆ. ಇಲ್ಲಿ 193 ಡಿವೈಡ್ ಬೈ 10 ದಿಸ್ ಈಕ್ವಲ್ಸ್ ಟು 19.3 ಬರ್ತದೆ. ಇದನ್ನು ಈಕ್ವಲ್ಸ್ ಅಂತ ಇಟ್ಕೊಳ್ಳಿ. ಇದು 167 ಜಸ್ಟ್ ಅದು ಡಿಲೀಟ್ ಮಾಡಿಬಿಟ್ಟು, ಇದು ಬರೋ ಅವಶ್ಯಕ, ಇದು ಬರೋದಿಲ್ಲ. ನೆಕ್ಸ್ಟ್ ಒನ್ ಇನ್ಫಾರ್ಮೇಷನ್ಸ್ ನೋಡ್ತಾ ಬಂದರೆ ಈಗ ಸೆಂಟ್ರಲ್ ಲೈನ್ ಹೇಳಿದೆ 31.93 ಬಂತು. ದೆನ್ UCL ಫಾರ್ X ಬಾರ್ಗೆ ನಾನು ನೋಡಬೇಕು. UCL ಫಾರ್ X ಬಾರ್ ಈಕ್ವಲ್ಸ್ ಮಾಡುವಾಗ ಅಥವಾ ಮೀನ್ ಚಾರ್ಟಿಗೆ ಮಾಡುವಾಗ X ಡಬಲ್ ಬಾರ್ ಪ್ಲಸ್ A2 R ಬಾರ್ ದಿಸ್ ಈಕ್ವಲ್ಸ್ ಟು 31.93 ಪ್ಲಸ್ 0.577. ಇದನ್ನು ಅವರೇ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಪ್ರಾಬ್ಲಮ್ನಲ್ಲಿ ಅವರೇ ತೋರಿಸಿದ್ದಾರೆ. 0.577 ಇದೆ. ಅದನ್ನು ನಾವು A2 ಅಂತ ಕನ್ಸಿಡರ್ ಮಾಡಿದ್ದೇವೆ. ಆ ವ್ಯಾಲ್ಯೂಸನ್ನು ನಾವಲ್ಲಿ ತೋರಿಸಿದ್ದೇವೆ. ಮಲ್ಟಿಪ್ಲೈಡ್ ಇಂಟು 19.3. ಈ 19.3 ಇದು ಕೂಡ ಅವರು ನಾವೀಗ ತಾನೇ ಕಂಡುಹಿಡ್ಕೊಂಡಿದ್ದೇವೆ.
ಆಗ ನಮಗೆ ಏನು ಸಿಗುತ್ತೆ 31.93 ಪ್ಲಸ್ 11.14 ದಿಸ್ ಈಕ್ವಲ್ಸ್ ಟು 43.07 ನಮಗೆ ಸಿಗುತ್ತೆ. ಅದೇ ಥರ ಲೋಯರ್ ಕಂಟ್ರೋಲ್ ಲಿಮಿಟ್ ಎಕ್ಸ್ ಡಬಲ್ ಬಾರ್ ಮೈನಸ್ A2 ಮೈನಸ್ A2 ಇಂಟು ಆರ್ ಬಾರ್ ಅಥವಾ ರೇಂಜ್ ಚಾರ್ಟ್ 31.93 ಮೈನಸ್ 11.14 ದಿಸ್ ಈಕ್ವಲ್ಸ್ ಟು 20.79 ಬರ್ತದೆ. 20.79 ನಮಗೆ ಸಿಗುತ್ತೆ. ಆಗ ನಾವು ಈ ಚಾರ್ಟಿನ ವ್ಯಾಲ್ಯೂಸನ್ನು ಏನು ಮಾಡಬೇಕು ಅಂದರೆ ವ್ಯಾಲ್ಯೂಯೇಷನನ್ನು ನಾವು ಡಯಾಗ್ರಾಮ್ಸಲ್ಲಿ ತೋರಿಸ್ತಾ ಹೋಗಬೇಕು. ಈಗ ನೋಡ್ತಾ ಬನ್ನಿ, ಎಕ್ಸ್ ಬಾರ್ ಚಾರ್ಟ್ ಇದೆ, ಸ್ಯಾಂಪಲ್ ನಂಬರ್ ಇದೆ ಫ್ರಮ್ 1 to 10. ಎಕ್ಸ್ ಬಾರ್ ಚಾರ್ಟಲ್ಲಿ ನೋಡ್ತಾ ಬಂದಾಗ ಇನ್ಫಾರ್ಮೇಷನ್ ಪ್ರಕಾರ ಯು ಸಿ ಎಲ್ ಅಂತ ಹೇಳಿದ್ರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ 43.07, ಇಯರ್ ಈಸ್ ಪುಟ್ ಇಟ್ ಆಸ್ 43.07ಗೆ ನಾವು ಒಂದು ಲೈನ್ ಹಾಕಿದೆ. ಲೋಯರ್ ಕಂಟ್ರೋಲ್ ಲಿಮಿಟ್ ಎಷ್ಟಿದೆ 20.79, ಅಗೇನ್ ಇಯರ್ 20.79 ಅಂದರೆ ಇಲ್ಲೊಂದು ಲೈನ್ ಹಾಕಿದ್ದೆ. ಇದರ ನಡುವೆ ಸೆಂಟ್ರಲ್ ಲೈನನ್ನು ನಾವು ಹಾಕಿದ್ದೇವೆ. ಸೆಂಟ್ರಲ್ ಲೈನ್ ತೋರಿಸಿದ್ದೇನೆ, ಇಟ್ ಮಸ್ಟ್ ಬಿ 31.93. ಅದಕ್ಕೆ ಎಲ್ಲ ವ್ಯಾಲ್ಯೂಸನ್ನು ಪ್ಲಾಟ್ ಹೋಗ್ತಾ ಇದ್ದೇವೆ. 1ಗೆ ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಿದಾಗ ಬಂದಿದೆ, ಆ ಎಲ್ಲಿ ಪ್ರಾಬ್ಲಮ್ಸಲ್ಲಿದೆ ಅದನ್ನೆಲ್ಲ ಪ್ಲಾಟ್ ಮಾಡಿದ ನಂತರ ಆ ವ್ಯಾಲ್ಯೂಸನ್ನು ನಾವಿಲ್ಲಿ ಇನ್ಸಿಸ್ಟ್ ಮಾಡಿದ್ದೇವೆ. ದೆನ್ ಇನ್ ದಿಸ್ ಕೇಸ್ ಇಟ್ ಮಸ್ಟ್ ಬಿ ವಿತಿನ್ ದ ಕಂಟ್ರೋಲ್ ಆಫ್ ಅಪ್ಪರ್ ಕಂಟ್ರೋಲ್ ಆಸ್ ವೆಲ್ ಆಸ್ ಲೋಯರ್ ಕಂಟ್ರೋಲ್. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದರೆ ಈಗ ಎಕ್ಸ್ ಬಾರ್ ಚಾರ್ಟ್ ಆಲ್ ಸ್ಯಾಂಪಲ್ಸ್ ಪಾಯಿಂಟ್ಸ್ ಲೈ ವಿತಿನ್ ದ ಕಂಟ್ರೋಲ್ ಲಿಮಿಟ್ಸ್, therefore the process is in statistical quality control ಅಂತೇಳಿ ಕರೆಯುತ್ತೆ. ಇನ್ ದ ಸೇಮ್ ವೇ ಎಕ್ಸ್ ಬಾರ್ ಚಾರ್ಟ್ ಮಾಡಿದ ನಂತರ ನಾವೀಗ ಆರ್ ಚಾರ್ಟನ್ನು ಮಾಡಬೇಕು. ಆರ್ ಚಾರ್ಟ್ ಅಂದರೆ ಅಗೈನ್ ಆರ್ ಚಾರ್ಟಿಗೆ ಸೆಂಟ್ರಲ್ ಲೈನ್ ಇದಕ್ಕೆ ಫಾರ್ಮುಲಾ ಮತ್ತು ಬೇರೆ ಚೇಂಜಸ್ ಆಗುತ್ತೆ. ಅಲ್ಲಿ ನಾವು A2 ತೆಗೆದುಕೊಳ್ತೇವೆ, ಇಲ್ಲಿ D4 ಮತ್ತು D3 ಅನ್ನು ತೆಗೆದುಕೊಳ್ತೇವೆ. ಯಾವಾಗ ಎಕ್ಸ್ ಬಾರ್ ಮಾಡುವಾಗ A2 ತೆಗೆದುಕೊಳ್ಬೇಕು, D4 ಮತ್ತು D3ನ ಯಾವಾಗ ತೆಗೆದುಕೊಳ್ಬೇಕು, ಅವರು ಕೊಟ್ಟಂಥ ಇನ್ಫಾರ್ಮೇಷನನ್ನು ರೇಂಜ್ ಚಾರ್ಟ್ನ ಡಯಾಗ್ರಾಮ್ಸನ್ನು ಅಥವಾ ಅದರ ಗ್ರಾಫನ್ನು ಹಾಕಬೇಕಾದ್ರೆ ಏನು ತೆಗೆದುಕೊಳ್ತೇವೆ, D4 ಆ್ಯಂಡ್ D3 ಅನ್ನು ತೆಗೆದುಕೊಳ್ತೇವೆ. ಸೆಂಟ್ರಲ್ ಲೈನನ್ನು ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಸಿದೆ. ನಿಮಗೆ 193 ಡಿವೈಡ್ ಬೈ 10 ಅಂತ ಎಷ್ಟು ಬಂದಿದೆ, 19.3 ಬರ್ತದೆ. ಇದು ಸೆಂಟ್ರಲ್ ಲೈನ್ ಆಯಿತು. ಯು ಸಿ ಎಲ್ ಅಗೈನ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ D4 ಆರ್ ಬಾರ್ ದಿಸ್ ಈಕ್ವಲ್ಸ್ ಟು 2.115 ಮಲ್ಟಿಪ್ಲೈಡ್ ಇಂಟು 19.3 40.82. ದಟ್ ಈಸ್ ಲೋಯರ್ ಕಂಟ್ರೋಲ್ ಲಿಮಿಟ್ ದಿಸ್ ಈಕ್ವಲ್ಸ್ ಟು D3 ಆರ್ ಬಾರ್. D3 ಅಂದರೆ 0 ಕೊಟ್ಟಿದ್ದೇವೆ ಆ್ಯಸ್ ಪರ್ ಇನ್ಫಾರ್ಮೇಷನ್. ಅವರು ಪ್ರಾಬ್ಲಮ್ನೆಲ್ಲ ಕೊಡುವಾಗ ಆ ಪ್ರಾಬ್ಲಮಿನ ಕೆಳಗಡೆ ಇದೆ 0 ಇಂಟು 19.3 ಅಂತ ಹೇಳಿದ್ರೆ ಇಟ್ ಈಸ್ ಈಕ್ವಲ್ಸ್ ಟು 0. therefore UCL 40.82, LCL equals 0 ಆಯಿತು. ದೆನ್ ಇನ್ ಆರ್ ಚಾರ್ಟ್ ಆಲ್ಸೋ ಆಲ್ ಸ್ಯಾಂಪಲ್ ಪಾಯಿಂಟ್ಸ್ ಲೈಸ್ ವಿತಿನ್ ದ ಕಂಟ್ರೋಲ್ ಲಿಮಿಟ್, ಹೆನ್ಸ್ ದ ಪ್ರೋಸೆಸ್ ಈಸ್ ಇನ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತೇಳಿ ಕರೆಯುತ್ತೆ. ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ ನೋಡಿ, ಅಲ್ಲಿ ಈಗ ಇನ್ಫಾರ್ಮೇಷನ್ಸಲ್ಲಿ ನೋಡಿ ಆರ್ ಚಾರ್ಟ್ ಇದೆ. ಆರ್ ಚಾರ್ಟ್ ಅಂತ ಹೇಳಿದಾಗ ನಿಮಗೆ ಆಲ್ರೆಡಿ ಹೇಳಿದೆ ಸೆಂಟ್ರಲ್ ಲೈನ್ 19.3 ಅಂತೇಳಿ ಬರ್ತದೆ. 19.3 ಅದು ಸೆಂಟ್ರಲ್ ಲೈನ್ ಅಂತೇಳಿ ತೆಗೆದುಕೊಂಡಿದೆ. ದೆನ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಎಷ್ಟು ಬಂದಿದೆ, 40.82 ಇದೆ. ಆ 40.82 ಅನ್ನು ನಾವಿಲ್ಲಿ ತೋರಿಸಿದೆ. 40.82ಗೆ ನಾವು ಒಂದು ಗೆರೆ ಹಾಕಿದ್ದೇವೆ. ಅದೇ ಥರ ಲೋಯರ್ ಕಂಟ್ರೋಲ್ ಲಿಮಿಟ್ ಏನಾಗಿದೆ, 0 ಬಂದಿದೆ ಅಂತ ಹೇಳಿದಾಗ ಆಲ್ ಪುಟ್ ಇಟ್ ಇಸ್ ಕನ್ಸಿಡರ್ ಆಸ್ ಎಕ್ಸ್ ಆ್ಯಕ್ಸಿಸಲ್ಲಿ 0 ಅಂತ ತೆಗೆದುಕೊಂಡಿದೆ. ನಾವು ಏನು ರೇಂಜ್ ಕೊಟ್ಟಿದ್ದಾರೆ ಆ ರೇಂಜನ್ನು ನಾವು ಪ್ರತಿಯೊಂದಕ್ಕೂ ಕೂಡ 1ಗೆ 20+ ಬಂದಿದೆ, 2ಗೆ ಬಂದಾಗ 10+ ಬರ್ತದೆ, ಅದೇ ಥರ 3ಗೆ ಬಂದಾಗ 20+ ಬರ್ತದೆ, ಆ್ಯಂಡ್ 4ಗೆ ಬಂದಾಗ 17+ ಏನೋ ಬಂದಿದೆ. ಅವೆಲ್ಲವನ್ನು ಪ್ರಾಬ್ಲಮ್ನಲ್ಲಿ ಇದೆ, ಅದನ್ನೆಲ್ಲವನ್ನು ಪ್ಲಾಟ್ ಮಾಡಿದ್ದೇವೆ. ಆಗ ನಮಗೇನು ಸಿಗುತ್ತೆ, ರೇಂಜ್ ಚಾರ್ಟ್ ಜೊತೆಗೆ ಮೀನ್ ಚಾರ್ಟನ್ನು ಮೊದಲೇ ಡಿಸ್ಕಸ್ಸನ್ನು ಮಾಡಿದ್ದೆ. ಸೊ ಈ ಥರ ನಾವು ಈ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ದೇವೆ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ನೀವು ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.